ಬಿಡು. ಮುಂದ್ಬರ್ರ ಪಪ್ಪು, ಮುಂದ್ಬರ್ರಿ, ಮುಂದ್ಬರ್ರಲ್ಲ. ಯಾರು ಮಾತಾಡ್ಬೇಕು ಅಂತೇಳಿ ನಿಮ್ಮ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಪಕ್ಷದ ಮುಖಂಡಗಳಿಗೂ ಗೌರವ ಎಲ್ಲ ಪಕ್ಷದ ಹಿರಿಯ ಬಯಸುತ್ತಿದ್ದೇನೆ. ರಾಜ್ಯ ಹಿಂದುಳಿದ ವರ್ಗದ ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ IVF ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಅಲೋ ಭಾರತ್ ಮಾತಾ ಕೆ ಮೋದಿ. ನಮಸ್ಕಾರ ನಮಸ್ಕಾರ. ಬರ್ತೀರ? ಇದು ಅಪ್ಪಾಜರ್ ಕೊಟ್ಟಿದ್ದಂತೆ, ಅದಕ್ಕೆ ಹೆಸರಿಲ್ಲಲ್ಲ ಅಂದೆ, ಅದು ಚೇಂಜ್ ಮಾಡಿದಾರಂತೆ. ಹಾಂ ಹಾಂ, ಮಾತಾಡಬೇಕು ಅಂತೇಳಿ ನಿಮ್ಮ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಭಾರತ್ ಮಾತಾ ಕಿ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲಿಂದ ಎಲ್ಲ ಕೆಲಸಗಳು ನೆಲಗುದಿಗೆ ಬಿದ್ದಾವೆ. ಯಾವ ನೆಲಗುದಿ ಬಿದ್ದಿರೋ ಒಂದು ಕೆಲಸಗಳು ಮುಂದಾಗಿಲ್ಲ. ಯಾಕೆಂದರೆ ಅಮೌಂಟ್ ಹಂಗೆ ಇದ್ದು ಆ ಕೆಲಸಗಳಾಗ್ತಾ ಇಲ್ಲ. ಅಂದರೆ ಮಂದಗತಿಯಲ್ಲಿ ಸಾಗ್ತಾ ಇದೆ. ಮತ್ತೆ ಅದು ಚಾಲನೆ ಕೊಡಬೇಕು ಅಂದರೆ ನಮ್ಮ ಸರ್ಕಾರನೇ ಕರ್ನಾಟಕದಲ್ಲಿ ಬರಬೇಕಾಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಬಾಂಧವರೇ, ನೀವೆಲ್ಲ ತಿಳಿದಂಥವರಾಗಿರೋದ್ರಿಂದ ನಮ್ಮ ನಮ್ಮ ದೇಶದ ಸುಭದ್ರತೆಯನ್ನು ಕಾಪಾಡಬೇಕಾದ್ರೆ ನಿಮ್ಮ ಒಂದು ಮತ ಎಷ್ಟು ಇಂಪಾರ್ಟೆಂಟ್ ಅಂದರೆ ಆ ಮತವನ್ನು ನೀವು ಸುಭದ್ರತೆಗಾಗಿ ಉಪಯೋಗಿಸ್ಬೇಕಾಗುತ್ತೆ. ನೀವು ನಿಮ್ಮದೊಂದು ಮತ ದೇಶದ ಸುಭದ್ರತೆಗಾಗಿ, ನಿಮ್ಮದೊಂದು ಮತ ವಿಕಸಿತ ಭಾರತಕ್ಕಾಗಿ, ನಿಮ್ಮದೊಂದು ಮತ ಮಹಿಳೆಯರ ಸ್ವಾವಲಂಬನಕ್ಕಾಗಿ, ನಿಮ್ಮದೊಂದು ಮತ ಮಹಿಳೆಯರ ರಕ್ಷಣೆಗಾಗಿ, ನಿಮ್ಮದೊಂದು ಮತ ಮಕ್ಕಳ ಭವಿಷ್ಯಕ್ಕಾಗಿ, ನಿಮ್ಮದೊಂದು ಮತ ಉನ್ನತ ಒಳ್ಳೆಯ ನಾಯಕನನ್ನು ಆರಿಸ್ಲಿಕ್ಕಾಗಿ ಅಂತೇಳಿ ನಿಮ್ಮ ಮತವನ್ನು ನಮ್ಮ ಕಮಲದ ಗುರುತಿಗೆ, ನನ್ನ ಗುರುತು ಕಮಲದ ಗುರುತು, ಮೋದಿಜಿ ಅವರ ಗುರುತು ಕಮಲದ ಗುರುತು, ಆ ಕಮಲದ ಗುರುತಿಗೆ ತಮ್ಮ ಮತವನ್ನು ಕೊಟ್ಟು ಅವರನ್ನು ಮತ್ತೊಮ್ಮೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಅವರು ನಿಮ್ಮ ಸೇವೆ ಮಾಡಲಿಕ್ಕೆ ತಯಾರಿದ್ದಾರೆ. ಅವರ ರೀತಿಯೇ ನಾನು ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ನಾನು ತಯಾರಿದ್ದೇನೆ. ತಮ್ಮೆಲ್ಲರ ಮತವನ್ನು ನನಗೆ ಕೊಟ್ಟು ನನ್ನನ್ನು ಜಯಶೀಲರನ್ನಾಗಿ ಮಾಡಬೇಕು ಅಂತ ಕೇಳ್ತೀವಿ. ತಾವು ಕೊಡೋದಲ್ಲದೆ ಅಕ್ಕಪಕ್ಕದ ಊರಿನಲ್ಲಿ ಆಗಲಿ, ಬಂಧು ಬಾಂಧವರೇ ಆಗಲಿ, ಅಕ್ಕ ತಂಗಿಯರು ಎಲ್ಲರಿಗೂ ಹೇಳಿ ಹೆಚ್ಚೆಚ್ಚು ಮತಗಳನ್ನು ಕೊಡಿಸ್ಲಿಕ್ಕೆ ತಾವೆಲ್ಲ ಕಾರಣೀಭೂತರಾಗ್ರಿ. ಯಾಕೆಂದರೆ ನಿಮ್ಮ ಒಂದು ಮತ ಕೊಟ್ಟಿರೋದ್ರಿಂದ ಒಳ್ಳೆ ನಾಯಕನ ಆರಿಸಿದ್ದೀನಿ. ನನ್ನ ದೇಶದ ಒಮ್ಮತದಿಂದ ಆರಿಸಿರೋ ನಾಯಕ ಯಾರು ಅಂದರೆ ಮೋದಿಜಿ ಅಂತ ಹೇಳ್ಕೊಳಕ್ಕೆ ಎದೆ ತಟ್ಟಿ ತಾವು ಹೇಳ್ಕೋಬೋದು. ಆ ರೀತಿ ತಮ್ಮ ಎಲ್ಲ ಒಂದೇ ಹೆಚ್ಚು ಕಮ್ಮಿ 90%, 99% ತನಕನೂ ವೋಟ್ ಮಾಡಿ, ಯಾರು ವೋಟನ್ನು ಮಾಡ್ದಂಗೆ ಕಾಲ ಕಳಿಬೇಡಿ. ತಮ್ಮ ಓಟ್ಗಳನ್ನ ಫಸ್ಟ್ ಹಾಕ್ಕೊಂಡು ಆನಂತರ ಮನೆಯವ್ರದ್ದೆಲ್ಲ ಹಾಕಿಸಿ, ಅಕ್ಕಪಕ್ಕದೆಲ್ಲ ಹಾಕಿಸಿ, ಯಾವ ಓಟನ್ನು ಹಾಕ್ದಂಗೆ ಇರೋದನ್ನ ನೋಡ್ಕೊಂಡು ಒಳ್ಳೊಳ್ಳೆ ರೀತಿಯಲ್ಲಿ ಎಲ್ಲ ಸುತ್ತಮುತ್ತ ಹಳ್ಳಿಗಳಿಗೆ ಬೂತ್ ವೈಸ್ ನಿಂತ್ಕೊಂಡಿದ್ದು ಮತ ಹಾಕಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಂಡು ಒಂದೆರಡು ಮಾತು ಮುಗಿಸ್ತಾ ಇದೆ. ಜೈ ಭಾರತ್ ಮಾತೆ.